ಸೊ ಟುಡೇ ಕಾಮನ್ ಸ್ಪೋರ್ಟ್ಸ್ ಇಂಜುರಿ ಯಾವುದು? ನಾನು ನೋಡೋಂಥ ಸ್ಪೋರ್ಟ್ಸ್ ಇಂಜುರೀಸ್ ತುಂಬ ಜಾಸ್ತಿ ಅಂತ ಹೇಳಿದ್ರೆ ನೀ ಸ್ಪೋರ್ಟ್ಸ್ ಇಂಜುರೀಸ್ ತುಂಬ ಜಾಸ್ತಿ. ನೆಕ್ಸ್ಟ್ ಆ್ಯಂಕಲ್ ಇಂಜುರೀಸ್ ಬಿಕಾಸ್ ಆಫ್ ಆ್ಯಂಕಲ್ ಟ್ವಿಸ್ಟ್ ತುಂಬ ಜಾಸ್ತಿ. ಸೊ ನೀಯಲ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಹೇಳಿದ್ರೆ ACL ಟೇರ್, ಅದು ಒಂದು ಲಿಗಮೆಂಟ್. ಅದಾದಮೇಲೆ ಮೆನಿಸ್ಕಸ್ ಅಂತ ಹೇಳಿದರೆ ನಮ್ಮ ಮಂಡಿಯ ಒಂದು ಕುಷನ್ ಅದು. ಸೊ ಮೆನಿಸ್ಕಸ್ ಆಲ್ಸೋ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಫಸ್ಟ್ಲಿ ಮೆನಿಸ್ಕಸ್ ಯಾಕೆ ಟೇರ್ ಆಗುತ್ತೆ? ಮೆನಿಸ್ಕಸ್ ಟೇರ್ ಆಗೋದು ಎರಡು ಥರ. ಒಂದೇನು ಅಂತ ಹೇಳಿದರೆ ವಿತ್ ಸ್ಪೋರ್ಟ್ಸ್ ಇಂಜುರೀಸ್, ಒಂದೇನು ಅಂತ ಹೇಳಿದರೆ ವಯಸ್ಸಾಗ್ತಾ ಆಗುವಂಥ ಮೆನಿಸ್ಕಸ್ ಟೇರ್ಸ್ ಬೇರೆ. ಸೊ ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಏನು ಮೆನಿಸ್ಕಸ್ ಟೇರ್ಸ್ ಆಗುತ್ತೆ, ದ್ಯಾಟ್ ಈಸ್ ಬಿಕಾಸ್ ಆಫ್ ಟ್ವಿಸ್ಟಿಂಗ್ ನೀ ಇಂಜುರಿ. ಇವಾಗ ನೀ ಇರುವಂಥದ್ದು ಈ ಥರ ಟ್ವಿಸ್ಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮ ಲಿಗಮೆಂಟ್ ಟೇರ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಈ ಥೈ ಬೋನ್ ಇರೋವಂಥದ್ದು ನಿಮ್ಮ ಶಿನ್ ಬೋನ್ ಮೇಲೆ ಗ್ರೈಂಡ್ ಮಾಡ್ಕೊಂಡು ಈ ರೀತಿ ಹಿಂಗೆ ಟ್ವಿಸ್ಟ್ ಆಗುವಂಥದ್ದು. ಸೊ ಹಾಗಾಗಿ ಇದು ಎರಡರ ಮಧ್ಯೆ ಇರುವಂತಹ ಮೆನಿಸ್ಕಸ್ ಅಥವಾ ಕುಷನ್ನು ಬಿಕಾಸ್ ಆಫ್ ದ್ಯಾಟ್ ಗ್ರೈಂಡಿಂಗ್ ಫೋರ್ಸ್ ಟೇರ್ ಆಗುತ್ತೆ. ಅದು ಒಂದು ಸಿನಾರಿಯೋ ಅದು. ಸೊ ಎರಡನೇ ಸಿನಾರಿಯೋ ಏನು ಅಂತ ಹೇಳಿದ್ರೆ, ನಿಮಗೆ ಮಂಡಿ ಟ್ವಿಸ್ಟ್ ಆಗಿರುತ್ತೆ, ACL ಲಿಗಮೆಂಟ್ ಟೇರ್ ಆಗಿರುತ್ತೆ, ಬಟ್ ಮೆನಿಸ್ಕಸ್ ಟೇರ್ ಏನೂ ಆಗಿರೋದಿಲ್ಲ. ಬಟ್ ಜನ ಅದನ್ನು ಇಗ್ನೋರ್ ಮಾಡ್ತಾರೆ. ಏನಕ್ಕೆ ಅಂದರೆ, ಅವಾಗ ನಾನು ನಿಮಗೆ ಹೇಳ್ದಂಗೆ ಏನೂ ಆಗೋದಿಲ್ಲ, ACL ಟೇರ್ ತಾನೇ ಆಗಿರೋದು, ಪರವಾಗಿಲ್ಲ, ನನಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ ಅವ್ರು ಅದ್ರ ಜೊತೆನೇ ನಡಿಲಿಕ್ಕೆ ಶುರು ಮಾಡ್ತಾರೆ, ಅದ್ರ ಜೊತೆನೇ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಪುನಃ ಅವ್ರ ಮಂಡಿ ಮತ್ತೆ ಟ್ವಿಸ್ಟ್ ಆಗುತ್ತೆ. ಆ ಟ್ವಿಸ್ಟ್ ಆಗಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೆನಿಸ್ಕಸ್ ಟೇರ್ ಆಗುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.